ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಟ್ರಂಪ್ಗೆ ಗೂಗಲ್ ಶಾಕ್. ಭಾರತಕ್ಕೆ 1.3 ಲಕ್ಷ ಕೋಟಿ ರೂಪಾಯಿ ಹರಿದು ಬಂತು ಭಾರಿ ಹೂಡಿಕೆ. ನಮಸ್ಕಾರ ಸ್ನೇಹಿತರೆ, ಭಾರತಕ್ಕೆ ಹೂಡಿಕೆ ತಗೊಂಡು ಹೋಗಬೇಡಿ. ಐ ಡೋಂಟ್ ಲೈಕ್ ಇಟ್. ಯು ಮಸ್ಟ್ ಇನ್ವೆಸ್ಟ್ ಓನ್ಲಿ ಇನ್ ಯುನೈಟೆಡ್ ಸ್ಟೇಟ್ಸ್ ಅಂತ ಟ್ರಂಪ್ ಹಾಡಿದ್ದು ಹರ್ಕೊಂಡಿದ್ದು ಬಟ್ಟೆಯನ್ನ, ಗಂಟ್ಲನ್ನ. ಆದ್ರೀಗ ಅವ್ರದ್ದೇ ರಾಷ್ಟ್ರದ ಟಾಪ್ ಕಂಪನಿಗಳಲ್ಲೊಂದಾಗಿರೋ ಗೂಗಲ್ ಟ್ರಂಪ್ಗೆ ಶಾಕ್ ಕೊಟ್ಟಿದೆ. ಇತಿಹಾಸದಲ್ಲಿ ಎಂದೂ ಮಾಡದ ದೊಡ್ಡ ಹೂಡಿಕೆಯನ್ನ ಭಾರತದಲ್ಲಿ ಮಾಡಿದೆ. ಒಂದೇ ಸಲ AI ಕ್ಷೇತ್ರದಲ್ಲಿ ಭಾರತದಲ್ಲಿ $15 ಬಿಲಿಯನ್ ಹೂಡೋಕೆ ಗೂಗಲ್ ಮುಂದಾಗಿದೆ. ಇದನ್ನು ಅಫಿಷಿಯಲ್ ಆಗಿ ಘೋಷಿಸಿದ್ದು ಇದುವರೆಗೆ ಭಾರತದಲ್ಲಿ ಗೂಗಲ್ ಮಾಡ್ತಿರೋ ಅತಿ ದೊಡ್ಡ ಹೂಡಿಕೆ. ಅಷ್ಟೇ ಅಲ್ಲ, ಅಮೆರಿಕದ ನಂತರ ಇದೇ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಗೂಗಲ್ ತನ್ನ ಡೇಟಾ ಸೆಂಟರ್ ಅನ್ನ ಓಪನ್ ಮಾಡ್ತಾ ಇದೆ. ಇದು ಭಾರತದ ಪಾಲಿಗೆ, ಭಾರತದ ಟೆಕ್ ಕ್ಷೇತ್ರಕ್ಕೆ ಹೊಸ ಶಕ್ತಿ ಅಂತ ಬಣ್ಣಿಸಲಾಗ್ತಿದೆ. ರಕ್ಷಣೆ, ಆರೋಗ್ಯ, ಹಣಕಾಸು ಎಲ್ಲ ಕಡೆ AI ಆವರಿಸ್ಕೊಳ್ತಿರೋ ಹೊತ್ತಲ್ಲಿ ಈ ಬೆಳವಣಿಗೆಯಾಗಿದೆ. ಹಾಗಾದರೆ ಏನಿದು ಗೂಗಲ್ನ ಮಹಾ ಹೂಡಿಕೆ? ಈ ಪ್ರಾಜೆಕ್ಟ್ ಮೂಲಕ ಗೂಗಲ್ ಮಾಡೋಕೆ ಹೊರಟಿರೋದೇನು? ಇದರಿಂದ ಭಾರತಕ್ಕೆ ಏನು ಲಾಭ? ಎಲ್ಲವನ್ನ ಈ ವರದಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಹಾಗೆ ನೀವೇನು ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ವಿಡಿಯೋ ಕೆಳಗಡೆ ಇದ್ರ ಬಟನ್ಸ್ ಇದೆ ಅನ್ನೋ ಮನವಿಯನ್ನು ನಿಮ್ಮ ಹತ್ರ ಆರಂಭ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಗೂಗಲ್ನಿಂದ $15 ಬಿಲಿಯನ್ ಘೋಷಣೆ. ಟ್ರಂಪ್ ಧಮ್ಕಿಗೆ ಡೋಂಟ್ ಕೇರ್. ಎಸ್ ಸ್ನೇಹಿತರೆ, ಟ್ರಂಪ್ರ ಧಮ್ಕಿ ನಡುವೆ ಗೂಗಲ್ ಇಂಥದೊಂದು ಮಹತ್ವದ ಘೋಷಣೆಯನ್ನು ಮಾಡಿದೆ. ದಿಲ್ಲಿಯಲ್ಲಿ ನಡೆದ ಈವೆಂಟ್ನಲ್ಲಿ ಈ ಘೋಷಣೆಯಾಗಿದ್ದು, ಭಾರತದಲ್ಲಿ ಮುಂದಿನ 5 ವರ್ಷಗಳಲ್ಲಿ ಬರೋಬ್ಬರಿ $15 ಬಿಲಿಯನ್ ಹಣವನ್ನು ಹೂಡಿಕೆ ಮಾಡ್ತೀವಿ ಅಂತ ಹೇಳಿದೆ. ಅಂದರೆ ನಮ್ಮ ಕರೆನ್ಸಿಯಲ್ಲಿ ಹೇಳಬೇಕು ಅಂದರೆ ಸುಮಾರು 1.33 ಲಕ್ಷ ಕೋಟಿ ಹಣವನ್ನು ಗೂಗಲ್ ಭಾರತದಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಅಲ್ಲದೆ ಈ ಪ್ರಾಜೆಕ್ಟ್ನಲ್ಲಿ ಅದಾನಿ ಗ್ರೂಪ್ ಮತ್ತು ಭಾರತಿ ಏರ್ಟೆಲ್ ಕೂಡ ಪಾಲುದಾರರಾಗ್ತಾರೆ. 3 ದೈತ್ಯ ಕಂಪನಿಗಳು ಸೇರಿಕೊಂಡು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ AI ಹಬ್ನ ನಿರ್ಮಾಣ ಮಾಡ್ತಾರೆ. ಈ AI ಹಬ್ ಮೂಲಕ AI ವರ್ಕ್ಲೋಡ್ನ ಯಶಸ್ವಿಯಾಗಿ ಹ್ಯಾಂಡಲ್ ಮಾಡಬಹುದು ಅಂತ ಗೂಗಲ್ ಕಂಪನಿ ಹೇಳಿದೆ. ಅಲ್ಲದೆ ಭಾರತದಲ್ಲಿ ಹೆಚ್ಚಾಗ್ತಿರೋ ಡಿಜಿಟಲ್ ಬೇಡಿಕೆಗಳನ್ನು ಪೂರೈಸೋಕೆ ಇದು ಸಹಕಾರಿಯಾಗುತ್ತೆ. ಈ ಯೋಜನೆ ಬಗ್ಗೆ ಈಗ ಆಲ್ರೆಡಿ PM ನರೇಂದ್ರ ಮೋದಿ ಅವರೊಂದಿಗೆ ನಾನು ಮಾತನಾಡಿದ್ದೀನಿ ಅಂತ ಗೂಗಲ್ CEO ಸುಂದರ್ ಪಿಚಾಯಿ ಕೂಡ ಹೇಳಿದ್ದಾರೆ. ಅಲ್ಲದೆ AI ಹಬ್ ಪ್ರಾಜೆಕ್ಟ್ ಕುರಿತ ಒಪ್ಪಂದಕ್ಕೆ ದಿಲ್ಲಿಯಲ್ಲಿ ನಡೆದ ಸಭೆಯೊಂದರಲ್ಲಿ ಗೂಗಲ್ ಕ್ಲೌಡ್ನ CEO ಥಾಮ್ಸನ್ ಕುರಿಯನ್ ಸೈನ್ ಹಾಕಿದ್ದಾರೆ. ಈ ವೇಳೆ ಮಾತನಾಡಿದ ಕುರಿಯನ್, ಇದು ನಾವು ಅಮೆರಿಕದ ಹೊರಗೆ AI ಹಬ್ ಮೇಲೆ ಮಾಡ್ತಿರೋ ಅತಿ ದೊಡ್ಡ ಇನ್ವೆಸ್ಟ್ಮೆಂಟ್. ಭಾರತದಲ್ಲಿ ಹೂಡಿಕೆ ಮಾಡ್ತಿರೋದಕ್ಕೆ ನಮಗೆ ಖುಷಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ಸಚಿವ ಅಶ್ವಿನಿ ವೈಷ್ಣವ್ ಮಾತನಾಡಿ, ಇಷ್ಟು ದೊಡ್ಡ ಹೂಡಿಕೆ ಮಾಡ್ತಿರೋದಕ್ಕೆ ಗೂಗಲ್ಗೆ ಧನ್ಯವಾದ. ಭಾರತದ AI ವಿಷನ್ಗೆ ಇದು ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಚಂದ್ರಬಾಬು ನಾಯ್ಡು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು, ಬಹಳ ಸಂತೋಷದ ದಿನ. ಈ ಪ್ರಾಜೆಕ್ಟ್ನಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ 1.88 ಲಕ್ಷ ಉದ್ಯೋಗ ಸೃಷ್ಟಿಯಾಗುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಗುಜರಾತ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ $45,700 ಮಾತ್ರ. ಅಹಮದಾಬಾದ್, ದ್ವಾರಕಾ, ಬೆಟ್ ದ್ವಾರಕಾ, ನಾಗೇಶ್ವರ, ಸೋಮನಾಥ ಜ್ಯೋತಿರ್ಲಿಂಗ, ನಿಷ್ಕಳಂಕ ಮಹಾದೇವ, ಗಿರ್ ನ್ಯಾಷನಲ್ ಪಾರ್ಕ್, ವಡೋದರ, ವಿಶ್ವದ ಅತಿ ಎತ್ತರದ ಸ್ಟ್ಯಾಚ್ಯೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಇದೆಲ್ಲ ಸೇರಿ 6 ನೈಟ್ 7 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಬೃಹತ್ ಡೇಟಾ ಸೆಂಟರ್. ಸ್ನೇಹಿತರೆ, ಈ ಪ್ರಾಜೆಕ್ಟ್ನ ಭಾಗವಾಗಿ ಆಂಧ್ರದ ವಿಶಾಖಪಟ್ಟಣಂನಲ್ಲಿ ಒಂದು ಕಂಪ್ಲೀಟ್ AI ಇನ್ಫ್ರಾಸ್ಟ್ರಕ್ಚರ್ ನಿರ್ಮಾಣವಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ಗೂಗಲ್ ಡೇಟಾ ಸೆಂಟರ್ ಒಂದನ್ನು ನಿರ್ಮಾಣ ಮಾಡುತ್ತೆ. ಇದು ಅತಿ ದೊಡ್ಡ ಡೇಟಾ ಸೆಂಟರ್ ಆಗಿದ್ದು ಸುಮಾರು 1 ಗಿಗಾವ್ಯಾಟ್ ಸಾಮರ್ಥ್ಯ ಇರುತ್ತೆ. ಈ ಡೇಟಾ ಸೆಂಟರ್ ನಿರ್ಮಾಣದಲ್ಲಿ ಅದಾನಿ ಗ್ರೂಪ್ ಕೂಡ ಕೈ ಜೋಡಿಸ್ತಾ ಇದೆ. ಇಲ್ಲಿ ಡೇಟಾ ಸೆಂಟರ್ ಅಂದ್ರೆ ಏನು ಅಂತ ಕೆಲವರಿಗೆ ಕನ್ಫ್ಯೂಷನ್ ಇರಬಹುದು. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ದೊಡ್ಡ ಪ್ರಮಾಣದ ಡಿಜಿಟಲ್ ಡೇಟಾನ ಒಂದು ಕಡೆ ಸಂಗ್ರಹಿಸಿ ಇಡುವ ಅಥವಾ ಪ್ರೋಸೆಸ್ ಮಾಡುವ ವ್ಯವಸ್ಥೆ. ಈ ಡೇಟಾ ಸೆಂಟರ್ಗಳಲ್ಲಿ ದೊಡ್ಡ ಪ್ರಮಾಣದ ಡೇಟಾನ ಸ್ಟೋರ್, ಪ್ರೊಸೆಸಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಮಾಡಲಾಗುತ್ತೆ. ಉದಾಹರಣೆಗೆ ನೀವು ನೋಡ್ತಿರೋ ಈ ವಿಡಿಯೋ ಕೂಡ ಒಂದು ಆಡಿಯೋ ವಿಜುವಲ್ ಡೇಟಾ. ಈ ಡೇಟಾ ಅಪ್ಲೋಡ್ ಆದ ನಂತರ ಇದನ್ನು ಯೂಟ್ಯೂಬ್ ನ ಡೇಟಾ ಸೆಂಟರ್ನಲ್ಲಿ ಸ್ಟೋರ್ ಮಾಡಿಟ್ಟಿರುತ್ತೆ. ನೀವು ಪ್ಲೇ ಮಾಡೋಕೆ ಕ್ಲಿಕ್ ಮಾಡಿದ ತಕ್ಷಣ ಡೇಟಾ ಸೆಂಟರ್ನಲ್ಲಿರೋ ವಿಡಿಯೋ ಒಂದೊಂದಾಗಿ ಸಣ್ಣ ಸಣ್ಣ ಭಾಗಗಳಾಗಿ ನಿಮ್ಮ ಮೊಬೈಲ್ನಲ್ಲಿ ಡಿಸ್ಪ್ಲೇ ಆಗೋಕೆ ಶುರುವಾಗ್ತವೆ. ಈ ರೀತಿಯ ಡೇಟಾ ಸೆಂಟರ್ ಒಂದನ್ನು ಗೂಗಲ್ ವಿಶಾಖಪಟ್ಟಣಂನಲ್ಲಿ ನಿರ್ಮಾಣ ಮಾಡುತ್ತೆ. ಇದರಿಂದ ಭಾರತದಾದ್ಯಂತ ಎಫೆಕ್ಟಿವ್ ಆಗಿ ಡಿಜಿಟಲ್ ಅಗತ್ಯತೆಗಳನ್ನು ಪೂರೈಸಬಹುದು.
ಈ ಡೇಟಾ ಸೆಂಟರ್ನಿಂದ ಗೂಗಲ್ ಪ್ರಾಡಕ್ಟ್ಸ್ ಆಗಿರೋ ಗೂಗಲ್ ಸರ್ಚ್ ಎಂಜಿನ್, ವರ್ಕ್ ಸ್ಪೇಸ್ ಮತ್ತು ಯೂಟ್ಯೂಬ್ಗಳಿಗೆ ಮತ್ತಷ್ಟು ಶಕ್ತಿ ಸಿಗುತ್ತೆ. ಈಗಿನ ಅಂದಾಜಿನ ಪ್ರಕಾರ 2026ರ ಆರಂಭಕ್ಕೆ ಭಾರತದಲ್ಲಿ ಇಂಟರ್ನೆಟ್ ಬಳಕೆದಾರರ ಸಂಖ್ಯೆ 100 ಕೋಟಿಗೆ ರೀಚ್ ಆಗೋ ನಿರೀಕ್ಷೆ ಇದೆ. ಅಲ್ಲದೆ ಭಾರತದಲ್ಲಿ AI ಬಳಕೆ ಕೂಡ ಹೆಚ್ಚಾಗ್ತಿದೆ. ಹೈ ಪರ್ಫಾರ್ಮೆನ್ಸ್ ಮತ್ತು ಲೋ ಲೇಟೆನ್ಸಿ ಇಂಟರ್ನೆಟ್ ಬೇಕು ಅಂದರೆ ಡೇಟಾ ಸೆಂಟರ್ ತುಂಬ ಮುಖ್ಯ. ಇನ್ನು ಗೂಗಲ್ ನಿರ್ಮಾಣ ಮಾಡ್ತಿರೋ ಈ AI ಹಬ್ ಹೈ ಪರ್ಫಾರ್ಮೆನ್ಸ್ ಜೊತೆಗೆ ಲೋ ಲೇಟೆನ್ಸಿ ಸರ್ವಿಸಸ್ನ ಕೂಡ ಒದಗಿಸೋದ್ರಿಂದ ಆ ಗ್ಯಾಪ್ನ ಇದು ಫುಲ್ಫಿಲ್ ಮಾಡುತ್ತೆ. ಇದು TCS, ಮೆಶೋ, ಮೇಕ್ ಮೈ ಟ್ರಿಪ್ನಂತಹ ದೊಡ್ಡ ಸಂಸ್ಥೆಗಳಿಂದ ಹಿಡಿದು ಕೋರೋವರ್, ಗ್ಲಾನ್ಸ್, ಇನ್ ವಿಡಿಯೋ AI, ಸರ್ವಾಮ್ನಂತಹ AI ಸ್ಟಾರ್ಟ್ಅಪ್ಗಳಿಗೂ ಹೆಲ್ಪ್ ಆಗುತ್ತೆ. ಈ ಸಂಸ್ಥೆಗಳಿಗೆ ತಮ್ಮ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಜೊತೆಗೆ ತಮ್ಮದೇ ಸ್ವಂತ AI ಪವರ್ಡ್ ಸೊಲ್ಯೂಷನ್ಸ್ನ ನಿರ್ಮಾಣ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ಭಾರತದಲ್ಲಿ ನಿರ್ಮಾಣ ಆಗ್ತಿರೋ ಈ ಹೊಸ ಡೇಟಾ ಸೆಂಟರ್ನ 12 ರಾಷ್ಟ್ರಗಳಲ್ಲಿರೋ ಗೂಗಲ್ನ ಡೇಟಾ ಸೆಂಟರ್ ನೆಟ್ವರ್ಕ್ ಜೊತೆಗೆ ಕನೆಕ್ಟ್ ಮಾಡಲಾಗುತ್ತೆ. ಇದರ ಉಪಯೋಗ ನಮ್ಮ ಬೆಂಗಳೂರು, ಹೈದರಾಬಾದ್ ಮತ್ತು ಪುಣೆಯಲ್ಲಿರೋ ಗೂಗಲ್ನ R&D ಅಂದರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸಂಸ್ಥೆಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲಿ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಇನೋವೇಷನ್ಗೂ ಸಪೋರ್ಟ್ ಸಿಗುತ್ತೆ. ಎರಡನೇದಾಗಿ, ಈ ಪ್ರಾಜೆಕ್ಟ್ನ ಭಾಗವಾಗಿ ವಿಶಾಖಪಟ್ಟಣಂನಲ್ಲಿ ಸಬ್ ಸಿ ಕೇಬಲ್ನ ಲ್ಯಾಂಡಿಂಗ್ ಪಾಯಿಂಟ್ನ ನಿರ್ಮಾಣ ಮಾಡಲಾಗುತ್ತೆ. ಅಂದರೆ ಅಂತಾರಾಷ್ಟ್ರೀಯವಾಗಿ ಇಂಟರ್ನೆಟ್ ಸಾಗಾಟ ಮಾಡೋದಕ್ಕೆ ಅಥವಾ ಡೇಟಾ ಸಾಗಾಟ ಮಾಡೋದಕ್ಕೆ ಸಮುದ್ರದ ಆಳದಲ್ಲಿ ಹಾಕಲಾಗಿರೋ OFC ಆಪ್ಟಿಕಲ್ ಫೈಬರ್ ಕೇಬಲನ್ನು ಗೂಗಲ್ ತನ್ನ AI ಹಬ್ಗೆ ತಂದು ಕನೆಕ್ಟ್ ಮಾಡುತ್ತೆ. ಈ ಕೇಬಲ್ಗಳು ಬಹಳ ಇಂಪಾರ್ಟೆಂಟ್, ಯಾಕಂದರೆ ಜಗತ್ತಲ್ಲಿ ಸುಮಾರು 99% ಡೇಟಾ ಇದೆ OFC ಕೇಬಲ್ಗಳ ಮೂಲಕ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾನ್ಸ್ಫರ್ ಆಗೋದು. ಇಂತಹ ಸಬ್ ಸಿ ಕೇಬಲ್ಗಳು ಹೆಚ್ಚಾಗಿ ಕನೆಕ್ಟ್ ಆಗಿರೋದು ಮುಂಬೈ ಮತ್ತು ಚೆನ್ನೈಗಳಲ್ಲಿ. ಇದನ್ನು ಹೊರತುಪಡಿಸಿ ಸ್ವಲ್ಪ ಕೊಚ್ಚಿನ್, ತೂತುಕುಡಿ ಅಥವಾ ಈ ಟುಟಿಕಾರಿನ್ ಮತ್ತು ತ್ರಿವೇಂದ್ರಂನಲ್ಲೂ ಕೂಡ ಸಣ್ಣ ಪ್ರಮಾಣದಲ್ಲಿ ಅಂತಾರಾಷ್ಟ್ರೀಯ ಕೇಬಲ್ಗಳನ್ನು ಕನೆಕ್ಟ್ ಮಾಡಲಾಗಿದೆ. ಈಗ ಗೂಗಲ್ ವಿಶಾಖಪಟ್ಟಣಂನಲ್ಲೂ ಕೂಡ ಇನ್ನೊಂದು ಕೇಬಲ್ ಲ್ಯಾಂಡಿಂಗ್ ಪಾಯಿಂಟ್ನ ನಿರ್ಮಾಣ ಮಾಡೋದಾಗಿ ಹೇಳಿದೆ. ಇದರಿಂದ ಭಾರತದಲ್ಲಿ ಟೆಕ್ ಮೂಲಸೌಕರ್ಯ ಇಂಪ್ರೂವ್ ಆಗುತ್ತೆ. ಹಾಗೆ ಗೂಗಲ್ ಭಾರತದ ಒಳಗೂ ಕೂಡ ಕೇಬಲ್ ನೆಟ್ವರ್ಕ್ನ ವಿಸ್ತರಣೆ ಮಾಡೋ ಗುರಿಯನ್ನು ಇಟ್ಕೊಂಡಿದೆ. ಇದಕ್ಕಾಗಿ ಭಾರತಿ ಏರ್ಟೆಲ್ ಜೊತೆಗೆ ಕೈ ಜೋಡಿಸಿದ್ದಾರೆ. ಹೆಚ್ಚಿನ ಕೇಬಲ್ ಕನೆಕ್ಟಿವಿಟಿ ನಿರ್ಮಾಣ ಆದರೆ ಹೈ ಪರ್ಫಾರ್ಮೆನ್ಸ್ ಮತ್ತು ಲೋ ಲೇಟೆನ್ಸಿ ಇರೋ ಹೊಸ ಆಪ್ಷನ್ ಸಿಗುತ್ತೆ. ಇದರಿಂದ ಗೂಗಲ್ ತನ್ನ ಬಳಕೆದಾರರಿಗೆ ಫಾಸ್ಟ್ ಎಕ್ಸ್ಪೀರಿಯನ್ಸ್ನ ಪ್ರೊವೈಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಗೂಗಲ್ಗೂ ದೊಡ್ಡ ಅವಕಾಶ. ಎಸ್, ಗೂಗಲ್ಗೆ ಏನು ಪ್ರಾಫಿಟ್ ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಮಾರ್ಕೆಟ್ ವಿಸ್ತರಣೆ. ಗೂಗಲ್ 140 ಕೋಟಿಗೂ ಅಧಿಕ ಜನಸಂಖ್ಯೆ ಇರೋ ಭಾರತದ ಮಾರ್ಕೆಟ್ನ ಅವರು ಬಿಡೋಕ್ಕಾಗಲ್ಲ. ಅದಕ್ಕೆ ಮಹತ್ವ ಕೊಡಬೇಕು. ಭಾರತದಲ್ಲಿ ಇಂಟರ್ನೆಟ್ ಬಳಕೆದಾರರ ಸಂಖ್ಯೆ ಹೆಚ್ಚಾಗ್ತಿದೆ. ಗೂಗಲ್ನ ಪ್ರಾಡಕ್ಟ್ಸ್ ಬಳಸೋರ ಸಂಖ್ಯೆ ಕೂಡ ವೇಗವಾಗಿ ರ್ಯಾಪಿಡ್ಲಿ ಗ್ರೋ ಆಗ್ತಿದೆ. ಇದರಿಂದ ಗೂಗಲ್ಗೆ ದೊಡ್ಡ ಪ್ರಮಾಣದ ಡೇಟಾ ಕಲೆಕ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇತ್ತೀಚೆಗೆ ಡಿಜಿಟಲ್ ಡೇಟಾ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಗೊತ್ತು. ಅದನ್ನು ಹೊಸ ಇಂಧನ, ಡೇಟಾ ಈಸ್ ಅ ನ್ಯೂ ಆಯಿಲ್ ಅಂತ ಕೂಡ ಕರೆಯಲಾಗುತ್ತೆ. ಅಷ್ಟು ಕ್ರೂಷಿಯಲ್. ಹಾಗೆ AI ಡೆವಲಪ್ಮೆಂಟ್ ಮತ್ತು ಅವುಗಳ ತರಬೇತಿಗಾಗಿ ದೊಡ್ಡ ಪ್ರಮಾಣದ ಸ್ಯಾಂಪಲ್ ಸೈಜ್ ಭಾರತದಲ್ಲಿ ಸಿಗುತ್ತೆ. ಹೀಗಾಗಿ ಭಾರತದಲ್ಲಿ ದೊಡ್ಡ ಸ್ಟ್ರಾಟಜಿಯನ್ನು ಗೂಗಲ್ ಮಾಡಿದೆ. ಅಲ್ಲದೆ ಅಮೆರಿಕ, ಯುರೋಪ್ಗೆ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ R&D ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನ ಕಾಸ್ಟ್ ಕಮ್ಮಿ. ಸ್ಕಿಲ್ ಇರೋರು ಅಲ್ಲಿಗೆಲ್ಲ ಕಂಪೇರ್ ಮಾಡಿದ್ರೆ ಕಮ್ಮಿ ಸ್ಯಾಲ್ರಿಗೆ ಸಿಗ್ತಾರೆ. ಹೀಗಾಗಿ AI ಹಬ್ ಗೂಗಲ್ನ ಹೊಸ ಅನ್ವೇಷಣೆಗಳಿಗೂ ಹೆಲ್ಪ್ ಆಗುತ್ತೆ. ಕ್ಲೌಡ್ ಸರ್ವಿಸ್ ಮಾರ್ಕೆಟ್ ವಿಸ್ತರಣೆ. ಈ AI ಹಬ್ ಪ್ರಾಜೆಕ್ಟ್ ಮೂಲಕ ಸ್ಥಳೀಯವಾಗಿ ಡೇಟಾ ಸ್ಟೋರ್ ಮಾಡ್ತಿರೋದ್ರಿಂದ ತನ್ನ ಕ್ಲೌಡ್ ಸರ್ವಿಸ್ ಮಾರ್ಕೆಟ್ನ ಹೆಚ್ಚಿಸಿಕೊಳ್ಳೋದಕ್ಕೂ ಗೂಗಲ್ಗೆ ಹೆಲ್ಪ್ ಆಗುತ್ತೆ. ಕ್ಲೌಡ್ ಸರ್ವಿಸ್ ಅಂದರೆ ನೀವು ಒಂದು ಫೈಲ್ನ ಸ್ಟೋರ್ ಮಾಡೋಕ್ಕೆ ಅಥವಾ ಅಪ್ಲಿಕೇಶನ್ ರನ್ ಮಾಡೋಕ್ಕೆ ನಿಮ್ಮ ಕಂಪ್ಯೂಟರ್ ಬಳಸೋ ಬದಲು ಇಂಟರ್ನೆಟ್ ಮೂಲಕ ಬೇರೊಂದು ಕಂಪ್ಯೂಟರ್ ಬಳಸೋ ಸಿಸ್ಟಮ್. ಉದಾಹರಣೆಗೆ ಫೈಲ್ಸ್, ಫೋಟೋ, ವಿಡಿಯೋನ ಸ್ಟೋರ್ ಮಾಡೋಕ್ಕೆ ನೀವು ಬಳಸೋ ಗೂಗಲ್ ಡ್ರೈವ್, ಅದು ಕೂಡ ಕ್ಲೌಡ್ ಸರ್ವಿಸ್. ಹೀಗೆ ವಿವಿಧ ಕ್ಲೌಡ್ ಸರ್ವಿಸಸ್ನ ಕೊಡೋಕೆ ಬೇರೆ ಬೇರೆ ವ್ಯವಸ್ಥೆ ಇದೆ. ಸೊ ಈ ರೀತಿಯ ಕ್ಲೌಡ್ ಸರ್ವಿಸ್ ಮಾರ್ಕೆಟ್ ಭಾರತದಲ್ಲಿ 2024ರಲ್ಲಿ ಸುಮಾರು $14.4 ಬಿಲಿಯನ್ ವ್ಯಾಲ್ಯೂಯೇಷನ್ ಇತ್ತು. ಇದು 2032ರ ವೇಳೆಗೆ $68 ಬಿಲಿಯನ್ ಜಂಪ್ ಆಗ್ಬೋದು ಅನ್ನೋ ಅಂದಾಜಿದೆ. ಹೀಗಾಗಿ ಇದರಿಂದ ಗೂಗಲ್ಗೆ ದೊಡ್ಡ ಲಾಭದ ನಿರೀಕ್ಷೆ ಇದೆ. ಭಾರತದ ಸ್ಟಾರ್ಟ್ಅಪ್ಗಳು ಮತ್ತು ಟೆಕ್, ಆರೋಗ್ಯ, ರಕ್ಷಣೆ, ಶಿಕ್ಷಣ ಎಲ್ಲ ಕ್ಷೇತ್ರದ ಕಂಪನಿಗಳು AI ಬಳಸ್ತಾ ಇದ್ದಾರೆ. ಈ ಎಲ್ಲ ಕಂಪನಿಗಳಿಗೂ ಅದಕ್ಕೆ ಬೇಕಾದ ಪ್ರೊಸೆಸಿಂಗ್ ಪವರನ್ನು ತಾವೇ ಸೆಟಪ್ ಮಾಡಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಎಲ್ಲರೂ ಕೂಡ ಹೈ ಎಂಡ್ ಗ್ರಾಫಿಕ್ಸ್ ಕಾರ್ಡ್ಗಳ ಒಂದು ಸರ್ವರ್ ರೂಮನ್ನು ಸೆಟಪ್ ಮಾಡಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಅದೆಲ್ಲ ಇವರು ಗೂಗಲ್ನವ್ರು ಸೆಟಪ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ಇವರ ಕಂಪ್ಯೂಟರ್ ಆಗಬೇಕಾಗಿರೋ ಆ ಒಂದು ಪ್ರೊಸೆಸಿಂಗನ್ನು ಇಂಟರ್ನೆಟ್ ಮೂಲಕ ಈ ರೀತಿ ಡೇಟಾ ಸೆಂಟರ್ಗಳು ಇಟ್ಕೊಂಡಿರೋರದ್ದು ಸರ್ವಿಸ್ನ ಬಳಸ್ಕೊಂಡು ಅವರ ಪ್ರೊಸೆಸಿಂಗ್ ಪವರನ್ನು ಬಳಸ್ಕೊಂಡು ಅಲ್ಲಿ ಪ್ರೊಸೆಸ್ ಮಾಡಿ ಇಂಟರ್ನೆಟ್ ಮೂಲಕ ಅದನ್ನು ಆಕ್ಸೆಸ್ ಮಾಡ್ಬೋದು. ಆ ಲೆಕ್ಕಾಚಾರ ಅದೀಗ ದೊಡ್ಡ ಬೂಮಿಂಗ್ ಬಿಸ್ನೆಸ್. ಅದನ್ನು ಸಪ್ರೇಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಸ್ನೇಹಿತರೆ. ಸೊ ಈ ಎಲ್ಲ ಲೆಕ್ಕಾಚಾರಗಳಿಂದ ಗೂಗಲ್ ಭಾರತದಲ್ಲಿ ಹೂಡಿಕೆ ಮಾಡ್ತಾ ಇದೆ. ಈ ಮೂಲಕ ಅಲ್ಟಿಮೇಟ್ಲಿ ಟ್ರಂಪ್ ಏನೇ ಹೇಳಲಿ, ಸರ್ಕಾರಗಳು ಏನೇ ಹೇಳಲಿ, ಕಂಪನಿಗಳಿಗೆ ಅಲ್ಟಿಮೇಟ್ಲಿ ನಾವು ಏನು ದುಡ್ಡು ಹಾಕ್ತೀವಿ, ಅದಕ್ಕೆ ಏನು ರಿಟರ್ನ್ಸ್ ಸಿಗುತ್ತೆ, ಫ್ಯೂಚರ್ ಗ್ರೋತ್ನ ಪಾಸಿಬಿಲಿಟೀಸ್ ಏನು, ಅದೇ ಮುಖ್ಯ ಆಗುತ್ತೆ. ಅದು ಭಾರತದಲ್ಲಿ ಗೂಗಲ್ಗೆ ಕಾಣಿಸ್ತಾ ಇದೆ, ಅದಕ್ಕೆ ಬರ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ನೀವು ಕೂಡ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಜಾಯ್ನ್ ಆಗೋಕ್ಕೆ ಕನ್ಸಿಡರ್ ಮಾಡ್ಬೋದು. ವಿಡಿಯೋ ಕೆಳಗಡೆ ಜಾಯ್ನ್ ಅನ್ನೋ ಬಟನ್ ಕಾಣಿಸ್ತಾ ಇದೆ. ಅದ್ರ ಮೂಲಕ ಆ್ಯಂಡ್ರಾಯ್ಡ್ ಯೂಸರ್ಸ್ ಡೈರೆಕ್ಟ್ಲಿ ಅಲ್ಲಿ ಜಾಯ್ನ್ ಆಗ್ಬೋದು. ಆ್ಯಪಲ್ ಡಿವೈಸಸ್ನ ಯೂಸ್ ಮಾಡ್ತಿರೋರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಪ್ರತ್ಯೇಕ ಮೆಂಬರ್ಶಿಪ್ ಅಂತ ಮೆನ್ಷನ್ ಮಾಡಿ ಸಪ್ರೇಟ್ ಲಿಂಕನ್ನು ಕೊಟ್ಟಿರ್ತೀವಿ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಬ್ರೌಸರ್ಗೆ ಹೋಗಿ ನೀವು ಆ್ಯಪಲ್ ಯೂಸರ್ಸ್ ಜಾಯ್ನ್ ಆಗಬಹುದು. ಅಲ್ಲಿ ನಾವು ಮೆಂಬರ್ಸ್ ಓನ್ಲಿ ಕಾಂಟೆಂಟ್ನ ಒಂದಷ್ಟು ವ್ಯಾಲ್ಯೂಬಲ್ ಮಾಹಿತಿಯನ್ನು ಕೊಡ್ತಾ ಬರ್ತಾ ಇದ್ದೀವಿ. ಲಾಂಚ್ ಮಾಡಿದ್ದೀವಿ ಅದನ್ನು ಆಲ್ರೆಡಿ, ಸುಮಾರು ವೀಡಿಯೋಸಲ್ಲಿ ಬರ್ತಾ
ಬರ್ತಾ ಇದ್ದಾವೆ. ಅಲ್ಲಿ ಸ್ನೇಹಿತರೆ ಮೆಂಬರ್ಸ್ ಓನ್ಲಿ ವಿಡಿಯೋ, ಆಗಾಗ ಮೆಂಬರ್ಸ್ ಓನ್ಲಿ ಲೈವ್ ಇಂಟರಾಕ್ಷನ್ಸ್, ಆಯ್ದ ಮೆಂಬರ್ಸ್ ಪ್ರಶ್ನೆಗಳಿಗೆ ಉತ್ತರ, ಹಾಗೆ ಇನ್ನಷ್ಟು ಎಕ್ಸ್ಕ್ಲೂಸಿವ್ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ನಲ್ಲಿ ನಾವು ಕೊಡ್ತಾ ಹೋಗೋ ಪ್ರಯತ್ನವನ್ನು ನಡೆಸ್ತಾ ಇದ್ದೀವಿ. ಅಲ್ಲಿ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಏನು ಬರುತ್ತೆ ಅದರಲ್ಲಿ ನಾವು ನಮ್ಮ ಕಡೆಯಿಂದ ಎಕ್ಸ್ಟ್ರಾ ಆ್ಯಡ್ಗಳನ್ನು ಯಾವುದು ಹಾಕದೆ ಅಲ್ಲಿ ಒಂದಷ್ಟು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡೋ ಪ್ರಯತ್ನವನ್ನು ನಡೆಸ್ತಾ ಇದ್ದೀವಿ ಸ್ನೇಹಿತರೆ. ನಮ್ಮ ಕೆಲಸದಲ್ಲಿ ವ್ಯಾಲ್ಯೂ ನಿಮಗೆ ಕಾಣಿಸ್ತಾ ಇದ್ದರೆ ಸ್ನೇಹಿತರೆ, ದಿನಕ್ಕೆ ₹1 ಕಮ್ಮಿ ಖರ್ಚಾಗುತ್ತೆ. ಲೋಯೆಸ್ಟ್ ಸ್ಲ್ಯಾಬ್ ನಾವು ಚೂಸ್ ಮಾಡಿದ್ದೀವಿ, ₹29 ಪರ್ ಮಂತ್, ದಿನಕ್ಕೆ 99 ಪೈಸೆ ಚೇಂಜ್ ಆಗುತ್ತೆ. ಆಸಕ್ತರು ಅದನ್ನು ಕನ್ಸಿಡರ್ ಮಾಡಬಹುದು. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆ್ಯಪಲ್ ಡಿವೈಸಸ್ ಯೂಸರ್ಸ್ಗೆ ಲಿಂಕ್ ಸಪ್ರೇಟ್ ಆಗಿ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.